ಚೆಕಿನ್ನಲ್ಲಿದ್ದೀವಿ ಈಗ. ಜಸ್ಟ್ ಒಂದ್ಸಲ ಚೆಕಿನ್ ಆಗಿಬಿಟ್ಟು ಒಳಗಡೆ ಹೋದರೆ ಆಲ್ಮೋಸ್ಟ್ 4 hours ಟೈಮ್ ಸಿಗುತ್ತೆ. ನಾವು ಬೇಗನೆ ಬಂದಿದ್ದೀವಿ. ಬಂದು ಚೆಕಿನ್ ಮುಗಿಸ್ಕೊಂಡು ಒಳಗಡೆ ಹೋಗಿ ಇನ್ನೂ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಳೋದಿದೆ ನೋಡಿಕೊಂಡು ಮತ್ತು ಫುಲ್ ಏರ್ಪೋರ್ಟ್ ಒಂದು ರೌಂಡ್ ಸುತ್ತೋಣ ಅಂತ ಹೇಳಿಬಿಟ್ಟು ಊರಿಗೆ ವಾಪಸ್ ಹೊರಟಿದ್ದೀನಿ. ಸೊ ಇವಾಗ ಏರ್ಪೋರ್ಟಲ್ಲಿದ್ದೀನಿ. ಏರ್ಪೋರ್ಟಲ್ಲಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಪೂರ್ತಿ ವೀಡಿಯೋ ಮಾಡಿ ತೋರಿಸೋಣ ಅಂತ ಹಾಗೆ ಸುತ್ತಾಡ್ಕೊಂಡು ಸ್ವಲ್ಪ ಇವಾಗ ಡ್ಯೂಟಿ ಫ್ರೀ ಒಳಗಡೆ ಬಂದಿದ್ದೀವಿ. ಡ್ಯೂಟಿ ಫ್ರೀ ಅನ್ನೋದು ಇಲ್ಲಿ ಕಾಮನ್ ಆಗಿಬಿಟ್ಟಿರುತ್ತಲ್ಲ ಏರ್ಪೋರ್ಟ್ ಅಂದಮೇಲೆ. ಸೊ ಏನಾದರೂ ತಗೊಳ್ಳೋಣ, ಏನು ಸಿಗುತ್ತೆ ನೋಡಿಬಿಟ್ಟು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬನ್ನಿ ಫುಲ್ ಡ್ಯೂಟಿ ಫ್ರೀ ಸುತ್ತಾಡೋಣ. ಇವಾಗ ಇನ್ನು ಟೈಮ್ ಇದೆ ನಮಗೆ. ಇವಾಗ ನಾನು ಆ್ಯಕ್ಚುಲಿ ಡ್ಯೂಟಿ ಫ್ರೀ ಒಳಗಡೆ ಇದ್ದೀನಿ. ಡ್ಯೂಟಿ ಫ್ರೀ ಒಳಗಡೆ ವೈನ್ ಶಾಪಲ್ಲಿದ್ದೀನಿ, ಡ್ರಿಂಕ್ಸ್ ಶಾಪಲ್ಲಿದ್ದೀನಿ. ವೆರೈಟಿ ಡ್ರಿಂಕ್ಸ್ ಇದೆ, ವೈನ್ಸ್ ಇದೆ. ನನಗೇನು ಐಡಿಯಾ ಇಲ್ಲ, ಆದರೆ ಎಲ್ಲ ನೋಡ್ತಾ ಇದ್ದೀನಿ. ಎಲ್ಲ ಏನಂತ ಗೊತ್ತಿಲ್ಲ ಇದೆಲ್ಲ, ಬಟ್ ಏನಂತ ಗೊತ್ತಿಲ್ಲ. ಬಟ್ ಬಾಟಲ್ಸ್ ಅಂತ ಚೆನ್ನಾಗಿದೆ, ಒಳ್ಳೆ ಡಿಸೈನ್ ಇದೆ ಎಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಡಿಸೈನ್ ಇದೆ. ಸೊ ಈಗ ಆ್ಯಕ್ಚುಲಿ ನಾವು ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ನಾವು ಬೇರೆ ಕಡೆ ಕೂತಿದ್ವಿ, ಬಟ್ ಕ್ರೌಡ್ ಇದೆ ಪರವಾಗಿಲ್ಲ. ನಮ್ಮ ಕಡೆ ಹೋಗಿ ಕೂತ್ಕೊಬಿಟ್ರೆ ಅದು ಯಾವಾಗ ಎಷ್ಟು ಗಂಟೆಗೆ ಅಂತ ಒಂದ್ಸಲ ಯಾರಾದರೂ ಕರಿತಾ ಇದ್ರೆ ನಮಗೆ ನಾವು ಯಾವಾಗಲೂ ಅಲರ್ಟ್ ಆಗಿರ್ತೀವೋ ನಮ್ದು ಅಂತ ಹೇಳ್ಬಿಟ್ಟು ಅದ್ರ ಬದಲು ಅಲ್ಲೇ ಹೋಗಿ ಕೂರೋಣ ಅಂತೇಳಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಇಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ತಗೊಂಡೇ ಮಾಡ್ತಾ ಇರೋದು. ಇಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ ಕಡೆ ಎಲ್ಲ ಇದೆ, ಸ್ಟಾರ್ಬಕ್ಸ್ ಎಲ್ಲ ಇದೆ. ಬಟ್ ಈ ಕಡೆ ವೆಯ್ಟ್ ಮಾಡೋದಕ್ಕೂ ಜಾಗ ಇಲ್ಲ ಅನಿಸುತ್ತೆ. ಫುಲ್ ಕವರ್ ಆಗಿಬಿಟ್ಟಿದ್ದಾರೆ, ಜನಗಳೆಲ್ಲ ಕಡೆ ಕೂತಿದ್ದಾರೆ. ನೋಡೋಣ ಎಲ್ಲಾದರೂ ಇದ್ದರೆ ನಮಗೂ ಪ್ಲೇಸ್ ಸಿಕ್ಕಿದ್ರೆ ಹೋಗಿ ಕೂರೋಣ. ಇನ್ನು 5 o'clock 6 7 ಇನ್ನೂ 2 ಗಂಟೆ ಟೈಮ್ ನಾವು ವೆಯ್ಟ್ ಮಾಡಬೇಕು. ನಾನು ಟೀ ಕುಡಿಯೋಣ ಅಂತ ಬಂದಿದ್ದೀನಿ. ಬೆಳಗಿನ ಜಾವ ಬಂದಿದ್ದೀನಲ್ಲ, ಸ್ವಲ್ಪ ಟೀ ಕುಡಿದು ಹಾಗೆ ನಿದ್ದೆಯಿಂದ ಆಚೆ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಡಕ್ ಚಾಯ್ ಸಿಗುತ್ತೆ ಅಂತ ಹೇಳಿದರೆ. ಈ ವಿಡಿಯೋದಲ್ಲಿ ಟರ್ಮಿನಲ್ 2 ಹೇಗಿದೆ, ಟರ್ಮಿನಲ್ 3 ಹೇಗಿದೆ ಅಂತಲೂ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡ್ದಲೇ ನೋಡಿ. ಟರ್ಮಿನಲ್ 3 ಬಂದು ಫುಲ್ ಎಮಿರೇಟ್ಸ್ ಫ್ಲೈಟ್ಗೇನೆ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈಗ ಮತ್ತು ನಾನು ಇಲ್ಲಿ ಕೂತಿದ್ದೀನಲ್ಲ, ಇದು ಟರ್ಮಿನಲ್ 2. ಇದು ಕೂಡ ಚೆನ್ನಾಗಿದೆ. ಬಟ್ ಟರ್ಮಿನಲ್ 3 ತುಂಬ ಚೆನ್ನಾಗಿದೆ. ಮತ್ತು ಟರ್ಮಿನಲ್ 1 ಇದೆ. ಟರ್ಮಿನಲ್ 1ನಲ್ಲಿ ಬೇರೆ ಫ್ಲೈಟ್ಸು, ಟರ್ಮಿನಲ್ 2ನಲ್ಲಿ ಫ್ಲೈ ದುಬೈ, ಇಂಡಿಗೋ ಈ ಥರ ಬರುತ್ತೆ. ಟರ್ಮಿನಲ್ 3ನಲ್ಲಿ ಫುಲ್ ಎಮಿರೇಟ್ಸ್ ಇರುತ್ತೆ. ಮತ್ತು ಇಂಟೀರಿಯರು ಚೆನ್ನಾಗಿದೆ ಟರ್ಮಿನಲ್ 3ಇದು. ಮೇಂಟೆನೆನ್ಸ್ ಇದ್ರಿಗಿಂತ ಇನ್ನೂ ಚೆನ್ನಾಗಿದೆ. ಅದೇ ನಾನು ಹೇಗೆ ಬಂದು ನಮ್ಮದು ಏರ್ಪೋರ್ಟ್ ಜರ್ನಿ ಹೇಗಿತ್ತು, ಆಮೇಲೆ ಏನೇನು ಪ್ರೊಸೀಜರ್ ಇದೆ ನಾನೆಲ್ಲ ಹೇಳ್ತಾ ಹೋಗ್ತೀನಿ. ಹೋಗ್ತಾ ಈ ಪೂರ್ತಿ ವಿಡಿಯೋದಲ್ಲಿ ನಿಮಗೆ ಎಲ್ಲ ವಿಷಯಗಳು ಹೇಳ್ತೀನಿ. ಮಿಸ್ ಮಾಡ್ದಲೆ ಪೂರ್ತಿ ವಿಡಿಯೋ ನೋಡ್ತಾ ಇರಿ. ಇದು ನಮ್ಮದು ಇವಾಗಿರೋದು ಇದು ಫ್ಲೈ ದುಬೈ ಈ ಥರ ಇದೆ. ಈ ಥರ ಕಾಣಿಸುತ್ತೆ ಫ್ಲೈ ದುಬೈ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾನು ಫ್ಲೈಟ್ ಒಳಗಡೆ ಹೋದ್ಮೇಲೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಅನಿಸುತ್ತೆ. ನೋಡೋಣ ಹೋಗ್ತಾ ನಾನು ಫ್ಲೈಟಲ್ಲೂ ಪೂರ್ತಿ ಜರ್ನಿನ ಶೇರ್ ಮಾಡ್ತಾ ಹೋಗ್ತೀನಿ. ಹೇಗೆ ನಾವಲ್ಲಿ ಚೆಕಿಂಗ್ ಆದ್ವಿ, ಯಾವ ಥರ ಪ್ರೊಸೀಜರ್. ಎಸ್ಪೆಷಲಿ ಫ್ಲೈ ದುಬೈನಲ್ಲಿ ಬರಬೇಕಾದ್ರೆ ನಿಮ್ಮದು ಲಗೇಜು ಒಬ್ಬೊಬ್ಬರಿಗೆ 30 kg ಅಂತ ಇರುತ್ತೆ. ಅದು 30 kg ನಿಮ್ಮ ಸೂಟ್ ಕೇಸಲ್ಲೇ ಇರಬೇಕು. ಈಗ ನೀವು ಇಬ್ಬರಿದ್ದೀರಾ ಅಂತ ಹೇಳಿಬಿಟ್ಟು ನಿಮ್ಮ ಸೂಟ್ ಕೇಸಲ್ಲಿ ಜಾಸ್ತಿ, ಇನ್ನೊಬ್ರು ಸೂಟ್ ಕೇಸಲ್ಲಿ ಕಡಿಮೆ ಎಲ್ಲ ಇತ್ತು ಅಂದರೆ ಅದು ಅಲೋ ಮಾಡೋದಿಲ್ಲ ಫ್ಲೈ ದುಬೈನಲ್ಲಿ. ಎಮಿರೇಟ್ಸಲ್ಲಿ ನೀವು ಯಾವ ಸೂಟ್ ಕೇಸಲ್ಲಿ ಎಷ್ಟು ಹಾಕಿದ್ರು ನಿಮ್ಮದು ಒಟ್ಟು ಟೋಟಲ್ ಏನಿದೆ 25 + 25 ಅಷ್ಟಿದ್ರೆ ಸಾಕು. ಹೈಜೀನ್ ಟ್ರಾವೆಲ್ ಕಿಟ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಆಯಿತು. ಇವಾಗ ಫ್ಲೈಟ್ ಹತ್ರ ಹೋಗ್ತಿದ್ದೀವಿ. ಡಿಪಾರ್ಚರ್ ಟೈಮ್ ಸ್ಟಾರ್ಟ್ ಆಯಿತು. ಇವೆಲ್ಲ ವೇರ್ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಇದೆ, ವೇರ್ ಮಾಡೋಣ. ಬಸ್ಸಲ್ಲಿ ಕೂತಿದ್ದೀವಿ. ಇನ್ನು ಹೋಗ್ಬೇಕು.
ಆಗಿದೆ. ನಾವು ಬ್ರೇಕ್ಫಾಸ್ಟ್ನ ಆಲ್ರೆಡಿ ಬುಕ್ ಮಾಡಿದ್ವಿ, ಹಾಗಾಗಿ ಇವಾಗ ನಮ್ಮ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಇದೆ, ಅದ್ರ ಜೊತೆ ಕಾಫಿ ಡಿಕಾಕ್ಷನ್ ಕೂಡ ರೆಡಿ ಇದೆ. ನಮಗಿದು ಈ ಥರ ಕೊಟ್ಟಿದ್ದಾರೆ. ಮಿಲ್ಕ್ ಇದೆ ಮತ್ತು ಶುಗರ್ ಇದೆ. ನಾವು ಆ್ಯಡ್ ಮಾಡ್ಕೋಬೇಕು ಅದನ್ನು. ನಾನು ವೆಜ್ ಹೇಳಿರೋದಕ್ಕೆ ಪೂರಿ ಬಾಜಿ ಬಂದಿದೆ. ಅದ್ರ ಜೊತೆ ಇಲ್ಲಿ ನೋಡಿ ಇದು ವಾಟರು, ಆಮೇಲೆ ಇದು ವಾಟರು, ಇದೇನೋ ಸ್ವೀಟು, ಆಮೇಲೆ ಇದೆಲ್ಲ ಚಾಕ್ಲೇಟ್ಸ್, ಕ್ಯಾಂಡೀಸ್ ಏನೇನೋ ಕೊಟ್ಟಿದ್ದಾರೆ. ವೆಜ್ಜಿಗೆ ಇದೆಲ್ಲ ಕೊಟ್ಟಿದ್ದಾರೆ, ಮತ್ತು ಆಬ್ವಿಯಸ್ಲಿ ಸ್ಪೂನು ಮತ್ತು ಒಂದು ಫಿಶ್ ಕೊಟ್ಟಿದ್ದಾರೆ. ಇವಾಗ ಬ್ರೇಕ್ಫಾಸ್ಟ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ. ಸಬ್ಜಿ ಇದೆ, ಪೂರಿ ಸಬ್ಜಿ ಇದೆ, ಇದು ಆಲೂದು ಇದೆ, ಬಟ್ ಆಮೇಲೆ ಇದು ಕಡಲೆಕಾಳು ಇದೆ, ಹಾಗೆ ನಾನ್ ವೆಜ್ ಕೂಡ ಮಾಡಿದ್ದೀವಿ. ಎರಡೂ ಇದೆ, ಮತ್ತು ಇಲ್ಲಿ ಡಿಕಾಕ್ಷನ್ ಇದೆ. ಈ ಥರ ಚೆನ್ನಾಗಿದೆ, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಪಾಪ ಅವ್ರು ಕೇಳಿದ್ರು ಇನ್ನೂ ಏನಾದರೂ ಬೇಕಾ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸಾಕು. ಇದೆ ನಾನ್ ವೆಜ್ದು ಸೇಮ್ ಬೋರ್ಡ್. ಸೊ ನಾವಿವಾಗ ಇಂಡಿಯಾ ಏರ್ಪೋರ್ಟಲ್ಲಿದ್ದೀವಿ, ಬೆಂಗಳೂರು ಏರ್ಪೋರ್ಟಿಗೆ ಬಂದಿದ್ದೀವಿ. ಲಗೇಜ್ ಎಲ್ಲ ತಗೊಂಡು ಆಯಿತು, ಎಲ್ಲ ಟೆಸ್ಟು, ಒಂದಿಷ್ಟು ಪ್ರೊಸೀಜರ್ಗಳಿತ್ತು, ಎಲ್ಲ ಮುಗಿಸೋಷ್ಟ್ರಲ್ಲಿ ಸಾಕಾಗೋಯ್ತು. ಎಲ್ಲ ಮುಗಿದ ಮೇಲೆ ಇವಾಗ ಎಕ್ಸಿಟ್ಗೆ ಹೋಗ್ತಿದ್ದೀವಿ. ಖಾಲಿ ಇದೆ ಏರ್ಪೋರ್ಟು, ಸಿಕ್ಕಾಪಟ್ಟೆ ಫುಲ್ ಖಾಲಿ ಇದೆ. ಬಂದಾಯಿತು. ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇತ್ತು ಇಲ್ಲಿ, ಅಂದರೆ ಲಾಂಗ್ ಕ್ಯೂ ಇತ್ತು. ಬೇಗ ಬಂದರೆ ಟೈಮ್ ಇತ್ತು, ತುಂಬ ಟೈಮ್ ಹಿಡಿತು. ಬಟ್ ಓಕೆ, ಎಲ್ಲ ಮುಗೀತು, ಆರಾಮಾಗಿ ಮುಗೀತು ಅನ್ನೋದೇ ಖುಷಿ. ನಾವು ಅಲ್ಲಿಂದನೇ ಕೋವಿಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ತಂದಿದ್ವಿ, ಹಾಗಾಗಿ ನಮಗೆ ಒಂದು ಸ್ವಲ್ಪ ಬೇಗನೆ ಮುಗೀತು. ಇಲ್ಲಾಂದರೆ ಮತ್ತಿಲ್ಲಿ ಟೆಸ್ಟ್ ಮಾಡಿಸೋದು ಅದೆಲ್ಲ ಆಗೋಗ್ತಿತ್ತು. ಈಗ ಸೀದಾ ಮನೆಗೆ ಕಾರ್ ಇರ್ತದೆ ಅಷ್ಟೇ ಕೆಲಸ ಇವಾಗ.